ನಾನು ಆಲ್ವಿನ್ ವಿನಯ್ ಲೋಬೋ ಅಂತೇಳಿ ಇನ್ಫೆಂಟ್ ಜೀಸಸ್ ಚರ್ಚ್ ಮೊಡಂಕಾಪಿಂದ ಬಂದಿದ್ದೇವೆ. ಕ್ರಿಸ್ಟೋಫರ್ ಅಸೋಸಿಯೇಷನ್ ಸಂಘದ ವತಿಯಿಂದ ನಾವು ಸಿಯೋನ್ ಆಶ್ರಮಕ್ಕೆ ಇಲ್ಲಿ ಭೇಟಿ ಕೊಡಲಿಕ್ಕೆ ಬಂದಿದ್ದೇವೆ. ಇಲ್ಲಿಯ ಕಾರ್ಯ ನಿಜವಾಗಿಯೂ ಶ್ಲಾಘನೀಯ. ಯಾಕೆಂತೇಳಿದರೆ ಇವರು ಕೊಡುವಂಥ ಸೇವೆ ನಾವು ನಿಜವಾಗಿಯೂ ಊಹಿಸಲು ಸಾಧ್ಯವಿಲ್ಲ. 400 ಮಂದಿ ಬೇರೆ ಬೇರೆ ರೀತಿಯ ಮಾನಸಿಕ ಹಾಗೂ ಬೇರೆ ರೀತಿಯ ಕಷ್ಟಗಳಿಂದ ಇದ್ದವರನ್ನು ದಿನಂಪ್ರತಿ ಅಷ್ಟು ಒಳ್ಳೆಯ ರೀತಿಯಲ್ಲಿ ಅವರು ನೋಡಿಕೊಳ್ಳುವುದು ಅಂತೇಳಿದರೆ ಕೆಲವರ ಮನೆ ಕೂಡ ಇಷ್ಟು ನೀಟಾಗಿ ಇರಲಿಕ್ಕಿಲ್ಲ, ಅಷ್ಟು ಒಳ್ಳೆಯ ರೀತಿಯಲ್ಲಿದೆ. ಎಲ್ಲ ವ್ಯವಸ್ಥೆ ಕೂಡ ಇಲ್ಲಿ ತುಂಬ ಅಚ್ಚುಕಟ್ಟಾಗಿದೆ. ಇದರ ಕಾರಣಕರ್ತರಾದಂಥ ಪೌಲೋಸ್ ಮತ್ತು ಮೇರಿಯವರಿಗೆ ಖಂಡಿತವಾಗಿಯೂ ನಾವು ಕ್ರಿಸ್ಟೋಫರ್ ಅಸೋಸಿಯೇಷನ್ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಅವರಿಗೆ ದೇವರು ಆಯುರಾರೋಗ್ಯ ಕೊಡಲಿ ಮತ್ತು ಇನ್ನು ಮುಂದಕ್ಕೂ ಕೂಡ ಈ ಸಂಸ್ಥೆ ಬೆಳೆಯಲಿ. ಇಲ್ಲಿದ್ದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಅವರನ್ನು ನೋಡುವವರಿಗೆಲ್ಲರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ನನ್ನ ಹೆಸರು ಸಂದೀಪ್ ಮಿನಜಸ್. ಸಂತ ಕ್ರಿಸ್ತೋಫರ್ ಅಸೋಸಿಯೇಷನ್ನಲ್ಲಿ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಮ್ಮೊಟ್ಟಿಗೆ ರೋಷನ್ ಡಿಸೋಜಾ ಪ್ರಸ್ತುತ ಅಧ್ಯಕ್ಷರಿದ್ದಾರೆ ಹಾಗೂ ಸರಿಸುಮಾರು 25 ಮಂದಿ ಸದಸ್ಯರು ಇವತ್ತು ಇಲ್ಲಿ ಭೇಟಿ ಕೊಡಲಿಕ್ಕೆ ಬಂದಿರುತ್ತೇವೆ. ಸುಮಾರು 75 ವರ್ಷ ಮುಂಚೆ ಸಂತ ಕ್ರಿಸ್ತೋಫರ್ ಅಸೋಸಿಯೇಷನ್ ರುಜಾಯಿ ಚರ್ಚಲ್ಲಿ ಆರಂಭವಾಗಿ ನಮ್ಮ ಬಂಟ್ವಾಳದಲ್ಲಿ 47 ವರ್ಷ ಮುಂಚೆ ಆರಂಭವಾಯಿತು. ಈಗ 10 ವರ್ಷ ಮುಂಚೆ ಸ್ವತಂತ್ರ ಸಂಘಟನೆಯಾಗಿ ನಮ್ಮ ಕ್ರಿಸ್ತೋಫರ್ ಅಸೋಸಿಯೇಷನ್ ಬಂಟ್ವಾಳದಲ್ಲಿ ಆರಂಭವಾಗಿರುತ್ತದೆ. ಇದರ ಮೂಲ ಉದ್ದೇಶ ವಾಹನ ಚಾಲಕರಿಗೆ ಪ್ರಬುದ್ಧತೆ, ಭದ್ರತೆ ಕೊಡುವ ನಿಟ್ಟಿನಲ್ಲಿ ಆರಂಭವಾದ ಸಂಸ್ಥೆ. ಸಂತ ಕ್ರಿಸ್ತೋಫರ್ ಅಸೋಸಿಯೇಷನ್ ಇಡಲು ಸಂತ ಕ್ರಿಸ್ತೋಫರು ಒಂದು ನೆರೆ ಬರುವಾಗ ಒಂದು ತಡದಿಂದ ಇನ್ನೊಂದು ತಡಕ್ಕೆ ತನ್ನ ಭುಜದಲ್ಲಿ ಮಕ್ಕಳನ್ನು, ವೃದ್ಧರನ್ನು ಕೊಂಡೋಗಿ ವಾಹನ ಇಲ್ಲದ ಸಮಯದಲ್ಲಿ ಅವರು ಈ ಸೇವೆಯನ್ನು ಕೊಟ್ಟಿರುತ್ತಾರೆ. ಅದಕ್ಕೋಸ್ಕರ ಸಂತ ಕ್ರಿಸ್ತೋಫರು ವಾಹನ ಮಾಲಕರ ಸಂತರಾಗಿರುತ್ತಾರೆ. ಇದನ್ನು ನಾವು ಅವಲಂಬಿಸಿ ಈ ಸಂಘಟನೆಯ ಸದಸ್ಯರಾಗಿರುತ್ತೇವೆ. ಹಾಗೂ ನಮ್ಮ ಸಂಘಟನೆಯ ಮೂಲ ಉದ್ದೇಶ ವಾಹನ ಮಾಲಕರ ಭದ್ರತೆಗೋಸ್ಕರ ಅವರ ಮಕ್ಕಳ ಆರೋಗ್ಯ, ಶಿಕ್ಷಣ ಹಾಗೂ ವಸತಿಯ ಉದ್ದೇಶಕ್ಕಾಗಿ ಆರಂಭವಾದ ಈ ನಮ್ಮ ಸಂಘಟನೆಯು ಇವತ್ತು ಅದನ್ನು ಮೀರಿ ಹೊರಗಿನ ಸೇವೆಯನ್ನು ಕೊಡುತ್ತಾ ಬೇರೆ ಬೇರೆ ಆಶ್ರಮಗಳಿಗೆ ನಾವು ಭೇಟಿ ನೀಡಿ ಧನ ಸಹಾಯವನ್ನು ಮಾಡಿರುತ್ತೇವೆ. ಹಾಗೂ ಸಿಯೋನ್ ಆಶ್ರಮದ ಸೇವೆಯನ್ನು ನೋಡಿ ಸತತ 5ನೇ ಬಾರಿಯವರು ಇಲ್ಲಿ ಬರಲಿಕ್ಕೆ ನಮಗೆ ಪ್ರೇರಣೆ ಆಗಿರುತ್ತದೆ.